ಬೇಲೂರು ಗಣೇಶ ಮೂರ್ತಿಗೆ ಚಪ್ಪಲಿ ಹಾರವನ್ನು ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಆರೋಪಿ ಮಹಿಳೆ ಲೀಲಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ನಿನ್ನೆ ಆದಂತಹ ಘಟನೆ ಏನಿತ್ತು, ಹಾಸನದ ಬೇಲೂರು ಗಣೇಶ ಮೂರ್ತಿಗೆ ಚಪ್ಪಲಿ ಹಾರವನ್ನು ಹಾಕಿದಂತಹ ಪ್ರಕರಣ ಸಂಬಂಧವಾಗಿ ಆರೋಪಿ ಮಹಿಳೆ ಲೀಲಮ್ಮನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಧರಿಸಿದಂತಹ ಬಟ್ಟೆ ಆಧಾರದ ಮೇಲೆ ಲೀಲಮ್ಮನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಸನದ ಗುಡ್ಡೇನಹಳ್ಳಿ ಬಳಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸ್ ಕಾನ್ಸ್ಟೇಬಲ್ ದರ್ಶನ ಸುಳಿವಿನ ಮೇರೆಗೆ ಪತ್ತೆಯಾಗಿದ್ದಾಳೆ ಮಹಿಳೆ ಲೀಲಮ್ಮ. ಹಾಸನ ಜಿಲ್ಲೆ ವಿಜಯನಗರ ಮೂಲದವರು. ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಮಹಿಳೆ ಲೀಲಮ್ಮ. ನಾನು ದೇವರಿಗೆ ಹೂ ಹಿಡಲು ಹೋಗಿದ್ದೆ ಅಂತ ಹೇಳಿ ಮಹಿಳೆ ಹೇಳಿದ್ದಾಳೆ. ಹೂ ಹಿಟ್ಟಿರೋದ ಹೋಗ್ಲಿ ಅಲ್ಲಿ 12:30 ರಾತ್ರಿಲಿ ತಲೆ ತುಂಬ ವೇಲ್ ಹಾಕ್ಕೊಂಡು 12:30 ರಾತ್ರಿಲಿ ಗೇಟ್ ತೆಗೆದ್ಬಿಟ್ಟು ಒಳಗಡೆ ಹೋಗುತ್ತೆ ಈ ಅಮ್ಮ. ಮಾನಸಿಕ ಅಸ್ವಸ್ಥೆ ಅಂತ ಹೇಳಿ ಅನ್ಸುತ್ತಾ? ಚಪ್ಪಲಿ ಹಾಕ್ಕೊಂಡಿರುತ್ತೆ, ಹೋಗಬೇಕಾದ್ರೆ ಚಪ್ಪಲಿ ಹಾಕ್ಕೊಂಡಿರುತ್ತೆ, ಆದರೆ ಬರಬೇಕಾದ್ರೆ ನೋಡಿ ಕಾಲಿನಲ್ಲಿ ಚಪ್ಪಲಿ ಇರೋದಿಲ್ಲ. ಎಲ್ಲಿ ಹಾಕ್ಬಿಟ್ಟು ಹೋಗಿರ್ತಾಳೆ ದೇವ್ರಿಗೆ? ಹೂ ಹಾಕುವಂತಹ ರೀತಿನೇನ್ರಿ ಅದು? ನಿನ್ನೆ ಆಗಿರುವಂತಹ ಘಟನೆ. ಮೊನ್ನೆ ರಾತ್ರಿ ಏಕಾಏಕಿ ದೇವಸ್ಥಾನಕ್ಕೆ ನುಗ್ತಾಳೆ ನೋಡಿ, ಒಳಗಡೆ ಹೋಗಬೇಕಾದ್ರೆ ಚಪ್ಪಲಿ ಇದೆ, ಆದರೆ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಚಪ್ಪಲಿ ಇರೋದಿಲ್ಲ. ಆ ಚಪ್ಪಲಿನ ದೇವರಿಗೆ ಹಾರವನ್ನಾಗಿ ಮಾಡಿ ಹಾಕ್ತಾಳೆ ಆ ತಾಯಿ ನೋಡಿ. 45 ವರ್ಷದ ಲೀಲಮ್ಮ. ಈಗಾಗಲೇ ಈ ಸಂಬಂಧವಾಗಿಯೂ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಇದು ಕಾರಣವಾಗಿತ್ತು ಈ ಒಂದು ಘಟನೆ. ಆ ಸಂಬಂಧ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಲೀಲಮ್ಮ ಈಕೆ ಹಾಸನ ಜಿಲ್ಲೆಯ ವಿಜಯಪುರದಾಕೆ.